ನಮಸ್ಕಾರ. ನಾನು ಇಲ್ಲಿ ನಮ್ಮ ಅಮ್ಮ ಅಡ್ಮಿಟ್ ಆಗಿದ್ದಾರೆ. 1 ವೀಕ್ ಮುಂಚೆ ಅಡ್ಮಿಟ್ ಆದರು. ನಮ್ಮ ಪ್ರೀತಿಯಾದ ಅತ್ತಿಗೆ ಇವರು. ಹಲೋ, ನಾನು ಗಾಯತ್ರಿ ರಾಜಗೋಪಾಲನ್ ಫ್ರಮ್ ಚೆನ್ನೈ. ನಮ್ಮ ಅತ್ತಿಗೆ ಇಲ್ಲಿ ಮಲಗಿರೋದು. கோ சிஸ்டர் இவங்க அவங்க பையன்தான் வந்து இங்க சேர்த்திருக்கான். My brother, that is my aunties who's admitted here, he told us about this. 1.5 ಮಂತ್ ತುಂಬ ಸಫರ್ ಮಾಡಿಬಿಟ್ವಿ. ಇನ್ನು ಹೇಗಪ್ಪ, ಅವರು ಸಫರ್ ಮಾಡ್ತಾಯಿದ್ರು, ಅವ್ರು ನನ್ನ ಕೇರ್ ತಗೊಳ್ಳೋ ನಾವು ತುಂಬ ಸಫರ್ ಮಾಡ್ತಾಯಿದ್ವಿ. ಆಮೇಲೆ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಟು, ದೇವರೇ ಮುಂದಿನ ದಾರಿ ನೀನೇ ತೋರಿಸ್ಬೇಕಪ್ಪ ಅಂತ ನಾವು ಅಂದ್ಕೊಂಡಾಗ ದೇವರೇ ನಮಗೆ ದಾರಿ ತೋರಿಸಿದ್ನೇನೋ. ಈ ರಿಹ್ಯಾಬ್ ಈ ಥರದೊಂದು ಇದೆ, ನೀವು ಇಲ್ಲಿ ಹೋಗಬೇಕು ಅಂಥೇಳಿ ಆವಾಗ ಅಣ್ಣ ಇಲ್ಲಿ ಬಂದು ಅಡ್ಮಿಟ್ ಮಾಡ್ದ. I'm happy that my auntie is very comfortable. She's smiling always. She's so happy. ಇವತ್ತು ಬಂದು ನೋಡಿ ಎಷ್ಟು ಹೃದಯ ತುಂಬಿ ಬಂತು ಅಂದರೆ, ಎಲ್ಲರ ಮುಖಗಳಲ್ಲೂ ಆ ನಗು, ಆ ಪ್ರೀತಿ. ಒಂದು ಎಷ್ಟು ನಾವು ಮನೇಲಿದ್ರೂ ನಾವು ಏನೋ ಒಂದು ನೋವು ಅದು ಇದು ಅನ್ಕೋತಿದ್ವೋ ಏನೋ, ಇಲ್ಲಿ ಎಲ್ಲರೂ ಅಷ್ಟೊಂದು ಪ್ರೀತಿಯಿಂದ ಅಷ್ಟೊಂದು ತಾಳ್ಮೆಯಿಂದ ಅವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಈ ವಯಸ್ಸಲ್ಲಿ ಈ ಪೇಷಂಟ್ಸ್ಗೆ ಬೇಕಾಗಿರೋದು ಲವ್ ಆ್ಯಂಡ್ ಕೇರ್ ಅಷ್ಟೇ, ಇನ್ನೇನೂ ಬೇಕಾಗಿಲ್ಲ ಅವ್ರಿಗೆ. ಒಂದು ಲಕ್ಸುರಿ ಬೇಕಾಗಿಲ್ಲ, ಒಂದು ಒಳ್ಳೊಳ್ಳೆ ಆಹಾರಗಳು ಬೇಕು, ಏನು ಅನ್ಸಲ್ಲ. ಪ್ರೀತಿ ಒಂದೇ, ಆಮೇಲೆ ಕೇರ್ ಒಂದೇ. ಆ ಎರಡೂ ಇಲ್ಲಿ ಯಥೇಚ್ಛವಾಗಿ ನೀವು ಕೊಡ್ತಾ ಇರೋದ್ರಿಂದ ನನಗೆ ಹೇಗೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಹೃದಯ ತುಂಬಿ ಬರ್ತಾ ಇದೆ ಅಮ್ಮ. ಹೊಟ್ಟೆಗೆ ಆಹಾರ ಟೈಮಿಗೆ ಕೊಡ್ತಾ ಇದ್ದಾರೆ. ಅವ್ರು ಎಷ್ಟು ಅವ್ರ ನಗುನೇ ನಾವು ನೋಡಿರಲಿಲ್ಲ ನಮ್ಮ ಅತ್ತಿಗೆದು. ಆದರೆ ಇಲ್ಲಿ ಅವ್ರು ನಮ್ಮನ್ನು ನೋಡಿ ಸ್ಮೈಲ್ ಕೊಟ್ಟರು, ನರಳ್ತಾ ಇಲ್ಲ ಮುಖದಲ್ಲಿ, ಮನಸ್ಸು ಸಮಾಧಾನ ಶಾಂತಿಯಾಗಿ ಅವ್ರು ನಮ್ಮನ್ನು ನೋಡಿದ್ರು. ಆದರೆ ಇಲ್ಲಿ ಬರ್ತಿದ್ದಂಗಲೇ ಮಿಸ್ಟರ್ ವಿಘ್ನೇಶ್ ವೆಲ್ಕಮ್ ಮಾಡಿದ್ದು ನೋಡೇ ನನಗೆ ತುಂಬ ಧೈರ್ಯ ಬಂತು. ಒಳಗಡೆ ಚೆನ್ನಾಗಿದ್ದಾರೆ ನಮ್ಮ ಅತ್ತಿಗೆ ಅಂತ. ಆಮೇಲೆ ಒಬ್ರೊಬ್ರು ರಿಸೀವ್ ಮಾಡಿದವರೆಲ್ಲ ಬಹಳ ಕೈಂಡ್ಫುಲ್ ಆಗಿದ್ದಾರೆ, ಸ್ಮೈಲಿ ಫೇಸು. ನಾವು ಭಾಳ ನೆಮ್ಮದಿಯಾಗಿ ವಾಪಸ್ ಹೋಗ್ತಾ ಇದ್ದೀವಿ. ಅವ್ರನ್ನ ಇಲ್ಲಿ ಬಿಟ್ಬಿಟ್ಟು ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ನಮ್ಮ ಅತ್ತಿಗೆದು. ತುಂಬ ಥ್ಯಾಂಕ್ಸ್ ಈ ಸಂಸ್ಥೆಗೆ. இங்கே வந்ததுன்னா எங்களுக்கு அந்த மாதிரி இந்த சென்டர் மாதிரி தெரியல, வீடு மாதிரி இருக்கு, ரொம்ப சந்தோஷமா இருக்கு. என்ன கஷ்டப்படுவாங்களோ நினைச்சு வந்தோம். எங்களுக்கு மனசு நிம்மதியா நாங்க கிளம்புறோம்மா. ரொம்ப நல்ல இடத்துல கடவுள் சேர்த்திருக்கிறான்னு நம்பிட்டு. ಹೀಗೆ ಎಷ್ಟೋ ಜನಗಳು ಒದ್ದಾಡ್ತಿರ್ತಾರೆ ದಾರಿ ಕಾಣದೆ. ಅವ್ರಿಗೆಲ್ಲ ಇದು ಒಂದು ದಾರಿ ದೀಪ ಆಗಲಿ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಇಷ್ಟು ನಾನು ಹೇಳ್ತೀನಿ. ನಂಗೆ ತುಂಬ ಸಮಾಧಾನ ಆಯಿತು ಈ ಸ್ಥಳ.